ಪೌರಾಯುಕ್ತರಿಗೆ ರಾಜೀವ್ ಗೌಡ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟ ನಗರದಲ್ಲಿ ಪೌರ ಕಾರ್ಮಿಕರಿಂದ ತಮಟೆ ಚಳವಳಿಯನ್ನ ಮಾಡಲಾಯಿತು. ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ದೂರನ್ನ ದಾಖಲು ಮಾಡಲಾಗಿದೆ. ಪೌರ ಕಾರ್ಮಿಕರು ತಮಟೆ ಚಳವಳಿಯನ್ನ ಮಾಡಿದ್ದು ಶಿಡ್ಲಘಟ್ಟ ನಗರದಲ್ಲಿ ಈ ರೀತಿಯಾಗಿ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ದೂರನ್ನ ದಾಖಲಿಸಿದ್ದಾರೆ. ಮೆರವಣಿಗೆ ನಂತರ ನಗರ ಠಾಣೆ ಹಾಗೂ ತಹಶೀಲ್ದಾರ್ಗೆ ದೂರನ್ನ ನೀಡಿದ್ದಾರೆ. ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಅಲ್ಲಿ ತಮಟೆ ಚಳವಳಿಯನ್ನ ಮಾಡಿದ್ದಾರೆ. ಜೊತೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಆ ಮೂಲಕ ದೂರನ್ನು ದಾಖಲಿಸಿದ್ದಾರೆ. ಮೆರವಣಿಗೆಯ ನಂತರ ನಗರ ಠಾಣೆ ಹಾಗೂ ತಹಶೀಲ್ದಾರ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಅಂದು ಜಮೀರ್ ಉಸ್ತುವಾರಿ ಜಿಲ್ಲೆಯಲ್ಲೇ ಅಧಿಕಾರಿ ಟಾರ್ಗೆಟ್. ಇವತ್ತು ಜಮೀರ್ ಮಗನ ಬ್ಯಾನರ್ಗಾಗಿ ಆಯುಕ್ತಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಅವರೇ ಉತ್ತರ ಕೊಡಿ, ಏನಾಗ್ತಾ ಇದೆ? ವಸತಿ ಸಚಿವರ ಒಂದ್ ಕಡೆ, ಇನ್ನೊಂದ್ ಕಡೆ ಅವರ ಮಗನ ವಿಚಾರ. ಹೀಗಾದ್ರೆ ಏನ್ ಕತೆ? ಉಸ್ತುವಾರಿ ಜಿಲ್ಲೆಯಲ್ಲೂ ಅಧಿಕಾರಿ ಟಾರ್ಗೆಟ್. ಇವತ್ತು ಜಮೀರ್ ಮಗನ ಬ್ಯಾನರ್ಗಾಗಿ ಆಯುಕ್ತಿಗೆ ಬೆದರಿಕೆ. ಸೊ ಜಮೀರ್ ಅಹಮದ್ ಅವರೇ ಏನ್ ಮಾತಾಡ್ತೀರಿ, ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಬಳ್ಳಾರಿಯಲ್ಲಿ ಬ್ಯಾನರ್ ತೆಗೆದಿದ್ದಕ್ಕೆ ಅಧಿಕಾರಿ ಸಸ್ಪೆಂಡ್ ಆದ್ರು. ಮಹಾನಗರ ಪಾಲಿಕೆ ಇಂಜಿನಿಯರ್ ಮುನಾಫ್ ಪಟೇಲ್ ಸಸ್ಪೆಂಡ್ ಆದ್ರು. ಹೈಕೋರ್ಟ್ಗೆ ಹೋಗಿ ಅಂತೂ ನ್ಯಾಯವನ್ನ ಪಡೆದಿದ್ರು ಮುನಾಫ್ ಅವರು. ಇದೀಗ ಅವರ ಪುತ್ರನ ಸರದಿ. ಜಮೀರ್ ಪುತ್ರನ ಸಿನಿಮಾ ಬ್ಯಾನರ್ ತೆಗೆದಿದ್ದಕ್ಕೆ ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪ್ರಾಣ ಬೆದರಿಕೆಯನ್ನ ಮಹಿಳಾ ಅಧಿಕಾರಿಗೆ ಹಾಕಿರೋದು. ವಸತಿ ಸಚಿವ ಜಮೀರ್ ಅಹಮದ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾಕೆ ಈ ರೀತಿಯಾದಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ? ಒಂದ್ ಕಡೆ ನೀವು ಇದ್ದಂತಹ ಉಸ್ತುವಾರಿ ಜಿಲ್ಲೆ, ಮತ್ತೊಂದ್ ಕಡೆ ನಿಮ್ಮ ಮಗನ ಸಿನಿಮಾದ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಮಾತಾಡಿರೋದು. ಬಳ್ಳಾರಿಯಲ್ಲಿ ಬ್ಯಾನರ್ ತೆಗೆದಿದ್ದಕ್ಕೆ ಅಧಿಕಾರಿಯನ್ನೇ ಸಸ್ಪೆಂಡ್ ಮಾಡಿರೋದು. ಈಗ ಇಲ್ಲಿ ಅಧಿಕಾರಿ ಬ್ಯಾನರ್ಗಳನ್ನು ತೆಗೆಸಿದ್ರು ನಿಮ್ಮ ಮಗನ ಸಿನಿಮಾದ ವಿಚಾರದಲ್ಲಿ ಅಂತ ಹೇಳಿದ್ದಕ್ಕೆ ಕಾಂಗ್ರೆಸ್ ಮುಖಂಡನ ರೋಷಾವೇಶದ ಮಾತು. ಅಟ್ಲೀಸ್ಟ್ ನೀಟಾಗಿ ಮಾತಾಡೋದಾದ್ರೂ ಮಾತಾಡ್ತಾರ? ಅದು ಕೂಡ ಇಲ್ಲ. ಹೇಗ್ ಬೇಕಾದ್ರೂ ತಮ್ಗೆ ಬಾಯಿಗೆ ಬಂದ ಹಾಗೆ, ತಮ್ಗೆ ನಾಲ್ಗೆ ಇದೆ, ಮಾತಾಡೋದಕ್ಕೆ ಬಾಯಿ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಗ್ ಬೇಕಾದ್ರೂ ಹಾಗೆ ಮಾತಾಡೋದಕ್ಕೆ ಅವಕಾಶವನ್ನ ಕೊಟ್ಟವರು ಯಾರು? ಇವರಿಗೆ ಅಂತಹ ರೈಟ್ಸ್ ಅನ್ನ ಯಾರು ಕೊಟ್ಟಿದ್ದಾರೆ? ಸಚಿವ ಜಮೀರ್ ಅಹಮದ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು. ಅವ್ರು ಹೇಳ್ಬೋದು, ನನ್ಗೆ ಗೊತ್ತಿಲ್ಲಪ್ಪ ಇದು ಈ ರೀತಿಯಾಗಿ ಅಂತ ಹೇಳಿ. ಗೊತ್ತಿಲ್ಲದೆ ಏನೂ ಇರೋದಿಲ್ಲ. ಯಾರ್ಯಾರು ಯಾವ ರೀತಿಯಾಗಿ ಏನೇನು ಮಾಡ್ತಾರೆ ಎಲ್ಲವೂ ಕೂಡ ಸಚಿವರಿಗೆ ಗೊತ್ತಿರುತ್ತೆ. ಆದರೆ ಅವತ್ತು ಬಳ್ಳಾರಿಯಲ್ಲಿ ಆಗಿರುವಂತಹ ವಿಚಾರವನ್ನು ನಾವು ಕೂಡ ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಅಲ್ಲಿ ಅಧಿಕಾರಿ ಸಸ್ಪೆಂಡ್ ಆದ್ರು? ಬ್ಯಾನರ್ ಅನ್ನ ತೆಗೆಸಿದ ಕಾರಣಕ್ಕಾಗಿ. ಮಹಾನಗರ ಪಾಲಿಕೆ ಇಂಜಿನಿಯರ್ ಮುನಾಫ್ ಪಟೇಲ್ ಅವರನ್ನೇ ಸಸ್ಪೆಂಡ್ ಮಾಡಲಾಯಿತು. ಹೈಕೋರ್ಟ್ಗೆ ಹೋಗಿ ಅವತ್ತು ನ್ಯಾಯವನ್ನ ಪಡಿಬೇಕಾಯಿತು. ಆದರೆ ಇದೀಗ ಇವರ ಮಗನ ಸಿನಿಮಾದ ಬ್ಯಾನರ್ನ ವಿಚಾರದಲ್ಲಿ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಒಂದು ರೀತಿಯಾಗಿ ನಿರ್ಭೀತಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿ ಅಧಿಕಾರಿಯು ಹೇಳ್ತಾ ಇದ್ದಾರೆ. ನ್ಯಾಯ ಸಿಗುತ್ತಾ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕು. ಆದರೆ ಇಲ್ಲಿ ತಾವು ಪ್ರಭಾವಿಗಳಿದ್ದೀವಿ, ನಾವು ಹೇಳಿದ್ದು ನಡೆಯುತ್ತೆ, ನಮ್ಮನ್ನ ಎದುರು ಹಾಕೊಂಡ್ರೆ ಅವರಿಗೆ ಉಳಿಗಾಲ ಇಲ್ಲ, ಆ ಥರದ ಮಾತುಗಳೆಲ್ಲವೂ ಕೂಡ ನಿಲ್ಬೇಕಾಗತ್ತೆ. ಅವುಗಳನ್ನ ಸ್ಟಾಪ್ ಮಾಡಬೇಕಾಗತ್ತೆ. ಯಾರೇ ಆದರೂ ಕೂಡ ತಪ್ಪು ಮಾಡಿದ್ರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಬೇರೆ ವಿಚಾರಗಳಲ್ಲಿ ಹೇಳ್ತೀರಲ್ಲ, ಇಲ್ಲೂ ಕೂಡ ಅದನ್ನೇ ಅನ್ವಯಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ಇದೀಗ ಸಚಿವ ಜಮೀರ್ ಅವರೇ ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕಾಗತ್ತೆ. ಅವರು ಉತ್ತರ ಕೊಡ್ತಾರಾ? ಕಾದು ನೋಡ್ಬೇಕು. ಪೌರಾಯುಕ್ತರಿಗೆ ಪ್ರಾಣ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೌರಾಯುಕ್ತರನ್ನ ಬೈದಿಲ್ಲ ಅಂತ ಉಲ್ಟಾ ಹೊಡಿತಿದ್ದಾರೆ. ಆಡಿಯೋ ಸಮೇತವಾಗಿ ತೋರಿಸ್ತಾ ಇರೋದು ಏನಾಗಿದೆ, ಇವ್ರು ಯಾರಿಗೆ ಮಾತಾಡಿದ್ರು, ಹೇಗೆ ಮಾತಾಡಿದ್ರು, ಏನೇನು ಪದವನ್ನ ಬಳಕೆ ಮಾಡಿದ್ರು, ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ, ದಂಗೆಯ ವಿಚಾರ ಹೇಗೆ ಮಾತಾಡಿದ್ರು, ಚಪ್ಪಲಿಯ ವಿಚಾರ ಹೇಗೆ ತೆಗೆದ್ರು, ಇವೆಲ್ಲವೂ ಕೂಡ ಅವರೇ ಮಾತನಾಡಿರುವಂತಹ ಆಡಿಯೋದಲ್ಲಿ ಇರೋದು. ಹೆಲ್ತ್ ಇನ್ಸ್ಪೆಕ್ಟರ್ಗೆ ಬೈದಿದ್ದು ಅಮೃತ ಗೌಡ ಅವರಿಗಲ್ಲ,
ಪದೇ ಪದೇ ಬ್ಯಾನರ್ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದ್ರು, ಅದಕ್ಕೆ ಬೈದೆ ಅಂತ ರಾಜೀವ್ ಗೌಡ ಹೇಳಿಕೆಯನ್ನ ಇದೀಗ ಕೊಟ್ಟಿದ್ದಾರೆ. ಆಕ್ಚುಲಿ ಕೋರ್ಟ್ನ ಒಂದು ಸೂಚನೆನೇ ಇದೆ, ಅನಗತ್ಯವಾಗಿ ಅಥವಾ ಎಲ್ಲೇ ಈ ರೀತಿಯಾಗಿ ಬ್ಯಾನರ್ಗಳನ್ನ ಎಲ್ಲಿ ಬೇಕಂದ್ರೆ ಹಾಕಂಗಿಲ್ಲ ಅನ್ನುವಂಥದ್ದು. ಇದೀವರ ಗಮನಕ್ಕೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಬ್ಯಾನರ್ ತೆಗೆದಿದ್ರು, ಪರ್ಮಿಷನ್ ಹಾಕಿದೀವಿ, ಪರ್ಮಿಷನ್ ತಗೊಂಡಿದೀವಿ, ಎಲ್ಲ ಆಗಿದೆ. ಬ್ಯಾನರ್ ಯಾಕಮ್ಮ ತೆಗ್ಸಿದ್ಯಾ ಅಂತಂತಂದ್ರೆ, ಇಲ್ಲ ಜನ ರೋಡ್ ಇತ್ತು, ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು ಬ್ಯಾನರ್ ತೆಗ್ದಿದ್ದಾರೆ. ಬಟ್ ನಮ್ಮ ಹುಡುಗರಿಗೆ ಹೇಳಿ ಕಟ್ಟಿಸ್ತೀನಿ, ಅವನು ಇವನ್ ತೆಗೆದ್ಬಿಟ್ಟಿದ್ದಾನೆ, ಹೆಲ್ತ್ ಆಫೀಸರು, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು. ಅವ್ನು ಲಾಸ್ಟ್ ಟೈಮ್ ಹಂಗೆ ನಮ್ದನ್ನ ಕಿತ್ಸ್ಬಿಟ್ಟು ಅದೇ ಜಾಗದಲ್ಲಿ ರಾಷ್ಟ್ರೀಯ CM ಪ್ರೋಗ್ರಾಮ್ ಇದ್ರಾಗ ಬೇರೆಯವ್ರಿಗೆ ಕಟ್ಸಿದಾನೆ. ಪರ್ಮಿಷನ್ ಹಾಕ್ಸಿದೀವಿ, ಎಲ್ಲ ಮಾಡಿದೀವಿ. ಅದಕ್ಕೆ ಹೇಳ್ದೆ ನಾನು, ಹೆಲ್ತ್ ಆಫೀಸರ್ನ ಬೈದಿರೋದು ನಾನು. ಆ ಹೆಲ್ತ್ ಇನ್ಸ್ಪೆಕ್ಟರ್ ಗೊತ್ತಿಲ್ಲದೆ ತೆಗೆದ್ಬಿಟ್ಟಿದ್ದಾನೆ, ನಾನು ಮತ್ತೆ ಹೇಳ್ತೀನಿ ಕಟ್ಟಕ್ಕೆ ಅದು ಇದು ಅಂತಂದು. ನಾನು ಹೇಳ್ದೆ ನಿನಗೆ ಪರ್ಮಿಷನ್ ತಗೊಂಡಿದೀವಿ, ಜವಾಬ್ದಾರಿ ಇಲ್ವಾ ಅಂತಂದೆ. ಹೌದು ಸರ್, ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ, ನನ್ನ ಯಾಕೆ ಹಂಗ್ ಮಾತಾಡ್ತೀರಾ ಅಂತಂದು. ಜವಾಬ್ದಾರಿ ಸ್ಥಾನದಲ್ಲಿದ್ರೆ ನೀನು ಇದೊಂದು ಮಾತ್ರ ನೀನು ರೋಡಲ್ಲಿ ದಕ್ಷಿಣ ಜವಾಬ್ದಾರಿ ಗೊತ್ತಾಗುತ್ತೆ. 31 ವಾರ್ಡಲ್ಲಿ ನಮ್ಮಲ್ಲಿ ನೀರುಗಳಿಲ್ಲ, ಸಾಯ್ತಾ ಇದ್ದಾರೆ, ನೀರಲ್ಲಿ ನೀರ್ ಮೇಲೆ ಹರಿತಾ ಇದೆ, ಇದು ಆ ಸ್ಯಾನಿಟರಿ ಇದೆಲ್ಲ, ಅದ್ರ ಬಗ್ಗೆ ಜವಾಬ್ದಾರಿ ಇಲ್ಲ ನಿನ್ಗೆ. ಈ ಸರಿ 1000 ಸರಿ ಇಲ್ಲೆಲ್ಲ ನಮ್ ವಾರ್ಡಲ್ಲಿ ಒಂದು ಕಂಪ್ಲೇಂಟ್ ಹೇಳಿದ ನಮ್ಮವ್ರಿಗೆಲ್ಲ ನಾನು ಸಮಾಧಾನ ಹೇಳಿ ಕಳಿಸ್ತಾ ಇದ್ದೀನಿ. ನನಗೆ ಹೊಸರು ಗೊತ್ತಾಗಲ್ಲ, ಏನೋ ಮಾಡ್ತಾ ಇದ್ದಾರೆ, ನಡೀರಿ ಮಾಡ್ಕೊಡ್ತಾರೆ ಅಂತ ದಿನಾಗ್ಲೂ ಅಲ್ಲಿ ಹೋಗೋದು. ನಮ್ಮ ಇವ್ರ ಕೌನ್ಸಿಲರ್ಸ್ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಯಾಕೆ ಕೆಲಸ ಆಗ್ಲಿಲ್ಲ, ಅದಾಗಿಲ್ಲ ಅಂತ. ಅಮ್ಮ ಸಾರ್ ಏನೋ ತೊಂದರೆ ಆಗ್ಬಿಟ್ಟಿದೆ, ಮಾಡ್ಕೊಡ್ತೀನಿ, ಹೇಳಿ 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 ಅಂತ ನನಗೆ 100 ಸರಿ ಕಾಲ್ ಮಾಡಿಸ್ತಾ ಇದ್ರು. ಅಬ್ಬಬ್ಬ, ಎಷ್ಟು ಚೆನ್ನಾಗಿ ಪ್ಲೇಟನ್ನೇ ಚೇಂಜ್ ಮಾಡ್ತಾರೆ, ಜೆಂಡರನ್ನೇ ಚೇಂಜ್ ಮಾಡ್ತಾರೆ. ಹಾಗಾದ್ರೆ ಇವ್ರ ಪಾಪ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿದಿದ್ರೆ ಅಮೃತ್ ಅವ್ರು ಯಾಕೆ ಕಣ್ಣೀರು ಹಾಕಬೇಕಾಗಿತ್ತು? ಪೌರ ಆಯುಕ್ತರು ಯಾಕೆ ಇಲ್ಲಿ ಈ ರೀತಿಯಾಗಿ ನಮಗೆ ಈ ಥರ ಮಾತಾಡಿದ್ದಾರೆ ಅಂತ ಹೇಳಬೇಕಾಗಿತ್ತೇನೋ? ಅವ್ರು ಸುಳ್ಳು ಹೇಳಬೇಕಾ? ಅವ್ರಿಗೇನಾದರೂ ಇದರಿಂದ ಏನಾದರೂ ಲಾಭ ಇದೆಯಾ? ಈ ರೀತಿಯಾಗಿ ಮಾತುಗಳನ್ನು ಕೇಳಿಸ್ಕೊಂಡು ಆ ನಂತರ ಇದೇನು ಸಿಂಪತಿಯ ವಿಚಾರನ? ನಾನು ಅವರಿಗೆ ಮಾತೇ ಆಡಿಲ್ಲ, ನಾನು ಬೈದಿದ್ದು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಅಂತ ಹೇಳಿದರೆ ಅಲ್ಲಿ ಫೋನಲ್ಲಿ ಮಾತಾಡಿದ್ದು ಯಾರು? ಅಟ್ಲೀಸ್ಟ್ ನಾವೇನಾದರೂ ಪ್ಲೇಟ್ ಚೇಂಜ್ ಮಾಡುವಾಗ ಅಲ್ಲಿ ಏನಿದೆ, ಅದರಲ್ಲಿ ಯಾವ ರೀತಿಯಾಗಿ ನಾನು ಸಿಕ್ಕಾಕೊಳ್ತೀನಿ ಅನ್ನೋದಾದ್ರೂ ಯೋಚನೆ ಮಾಡಬೇಕು. ಆಯ್ತು, ಈಗ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ, ಅಲ್ಲಿ ಹೇಳ್ತಾ ಇದ್ದಾರೆ ಅಮೃತ ಅವರು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಸಮಸ್ಯೆ ಆಗ್ತಾ ಇದೆ, ಕಂಪ್ಲೇಂಟ್ ರೈಸ್ ಆಗಿದೆ, ಅಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ಈ ತರದ ಮಾತುಗಳನ್ನು ಆಡಿದ್ರೆ, ಈಗ ನಾವು ಪರ್ಮಿಷನ್ ತಗೊಂಡಿದ್ದೀವಿ, ನಾವು ಹೇಳಿದ್ರು ಪದೇ ಪದೇ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಜನರ ಪ್ರಾಣದ ವಿಚಾರದಲ್ಲಿ ಇವರಿಗೆ ಬೆಲೆ ಇಲ್ವಾ? ಹಾಗಾದ್ರೆ ಪೌರಾಯುಕ್ತರಿಗೆ ರಾಜೀವ್ ಗೌಡ ಅಶ್ಲೀಲ ಪದವನ್ನ ಬಳಸಿ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜೀವ್ ಗೌಡ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಮೃತಗೌಡ. ಪೌರಾಯುಕ್ತೆ ಅವರಿದೀಗ ದೂರನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಅವರು ನಮ್ಮ ರಿಪೋರ್ಟರ್ ಜೊತೆ ಮಾತಾಡುವಾಗಲೂ ಹೇಳಿದ್ರು, ನ್ಯಾಯದ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ, ಯಾರದ್ದೋ ಒತ್ತಡಕ್ಕೆ ಒಳಗಾಗಿ ಈ ರೀತಿಯಾಗಿ ಮತ್ತೆ ನ್ಯಾಯ ಸಿಗದ ಹಾಗೆ ಮಾಡುವಂತಹ ಕಾರ್ಯಗಳು ಕೂಡ ಕೆಲವು ಸಲ ನಡೆಯುತ್ತೆ. ಆದರೆ ಇಲ್ಲಿ ಪ್ರಾಮಾಣಿಕವಾದಂತಹ ತನಿಖೆ ಆಗಬೇಕು. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಈ ರೀತಿಯಾದಂತಹ ಪದ ಬಳಕೆ ಆಗದ ಹಾಗೆ ನೋಡ್ಕೊಳ್ಬೇಕು, ಧಮಕಿ ಆಗದ ಹಾಗೆ ನೋಡ್ಕೊಳ್ಬೇಕು. ಕೇವಲ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ, ಯಾರಿಗಾದ್ರೂ ಅಷ್ಟೇ ಈ ರೀತಿಯಾಗಿ ಜನಪ್ರತಿನಿಧಿಗಳು ಮಾತಾಡುವಂತಹ ಸಂದರ್ಭದಲ್ಲಿ, ಮುಖಂಡರುಗಳು ಮಾತನಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತನಾಡುವಂತಹ ಕೆಲಸ ಆಗಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಈಗಾಗಲೇ ಅಮೃತಗೌಡ ಅವರು ದೂರು ಕೊಟ್ಟಿದ್ದಾರೆ, ಏನೆಲ್ಲ ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ? ನೃತ್ಯಜನ್, ಮುಖ್ಯವಾಗಿ ಈಗ ಪ್ರಕರಣವನ್ನ ಗಮನಿಸಬೇಕಾದ್ರೆ ಗಂಭೀರವಾಗಿ ಈಗ ಜಿಲ್ಲೆಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಶಿಡ್ಲಘಟ್ಟ ಪೌರಾಯುಕ್ತ ಹೇರಿದ್ದಾರೆ, ಇವರು ಅಮೃತಗೌಡ ಅವರು ಈಗ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರನ್ನ ಸಹ ಸಲ್ಲಿಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಶಿಡ್ಲಘಟ್ಟ ನಗರಸಭೆ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಂಡಿದ್ರು. ಜೊತೆಗೆ ಪಾದಯಾತ್ರೆ ಹಾಗೂ ತಮಟೆ ಚಳುವಳಿಯನ್ನು ನಡೆಸುವ ಮೂಲಕ ಇವತ್ತು ಶಿಡ್ಲಘಟ್ಟ ನಗರ ಠಾಣೆಗೆ ಭೇಟಿ ಕೊಟ್ಟು ಈ ಅಮೃತಗೌಡ ಜೊತೆಗೆ ಪೌರ ಕಾರ್ಮಿಕ ಸಿಬ್ಬಂದಿಗಳು ಹೇರಿದರು ಹಾಗೂ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತಿತರ ಸಿಬ್ಬಂದಿಯೂ ಸಹ ಇವತ್ತು ಶಿಡ್ಲಘಟ್ಟ ನಗರ ಠಾಣೆಗೆ ಭೇಟಿ ನೀಡಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕಾಂಗ್ರೆಸ್ ಮುಖಂಡ ಯಾರಿದ್ದರೋ ರಾಜೀವ್ ಗೌಡ ಇವರ ಮೇಲೆ ಈಗ ದೂರನ್ನ ದಾಖಲಿಸಿರುವಂತದ್ದು. ಅವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು, ಜೊತೆಗೆ ಈ ಅಧಿಕಾರಿಯನ್ನ ದುರುಪಯೋಗ ಪಡಿಸಿಕೊಂಡಿರುವ ವಿಚಾರ ಹಾಗೂ ಕರ್ತವ್ಯದಲ್ಲಿ ಇರುವಂತಹ ಅಧಿಕಾರ ಮೇಲೆ ಈ ರೀತಿಯಾಗಿ ಬೆದರಿಕೆ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಪ್ರಕರಣವನ್ನು ಸಹ ದಾಖಲು ಮಾಡಿರುವಂತದ್ದು. ಜೊತೆಗೆ ಈಗ ತಹಶೀಲ್ದಾರ್ಗೂ ಸಹ ಒಂದು ದೂರನ್ನು ಸಹ ಕೊಡಲಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.